ಶಾಲೆಗಳ ಗೋಡೆಗಳು ಬೀಳ್ತಾ ಇದ್ದಾವೆ. ಮಳೆ ಗಿಳೆ ಬಂದರೆ ಅಂತ ಹೇಳೋದೇ ಬೇಡ ಅವ್ರ ಪರಿಸ್ಥಿತಿ. ಇಂಥ ಕೆಟ್ಟ ಸ್ಥಿತಿಯಲ್ಲಿ ಈ ದೇಶದ ಸರ್ಕಾರಿ ಶಾಲೆಗಳಿದ್ದಾವೆ. ಅದನ್ನು ನೋಡೋಕ್ಕಾಗದೆ ಅದನ್ನೇನಾದರೂ ಸರಿ ಮಾಡ್ರಪ್ಪ ಅಂತ ಹೇಳ್ಬಿಟ್ಟು ತಾವು ಸಂಪಾದನೆ ಮಾಡಿದ ಹಣದಲ್ಲಿ ಮೊಟ್ಟೆಯ 1,500 ಕೋಟಿಯಲ್ಲಿ ನೀವು ಇದ್ದರೆ 2010ರಲ್ಲಿ ಅವರು $2 ಬಿಲಿಯನ್ ಅಮೆರಿಕನ್ ಡಾಲರ್ ಹಣವನ್ನು ಭಾರತದ ಶಿಕ್ಷಣ ಸುಧಾರಿಸಿ, ಸರ್ಕಾರಿ ಶಿಕ್ಷಣ ಸುಧಾರಿಸಿ ಅಂತ ಕೊಡುತ್ತಾರೆ. ಕರ್ನಾಟಕ ಸರ್ಕಾರಕ್ಕೆ 1,500 ಕೋಟಿ ದೇಣಿಗೆಯನ್ನು ಕೊಡುವ ವಿಚಾರ ಪ್ರಸ್ತಾಪ ಆದಾಗ ತುಂಬ ಜನ ಅದನ್ನು ಶೇರ್ ಮಾಡಿ ಅಪ್ರಿಷಿಯೇಟ್ ಮಾಡ್ತಾಯಿದ್ರು. ಅಲ್ಲೊಬ್ಬನ ಕಮೆಂಟ್ ನಾನು ನೋಡಿದೆ. ಅವನ ಪ್ರೊಫೈಲ್ನಲ್ಲಿ ಶ್ರೀರಾಮನ ಫೋಟೋ ಇತ್ತು. ದಾನ ಧರ್ಮ ಆಮೇಲೆ ಮಾಡಯ್ಯ, ಮೊದಲು ವಿಪ್ರೋ ಕಂಪ್ನಿಯಲ್ಲಿ ಕೆಲಸ ಮಾಡ್ತೀವಲ್ಲ ಅವ್ರಿಗೆ ಕರೆಕ್ಟಾಗಿ ಸಂಬಳ ಕೊಡು ಅಂತ ಬರೆದಿದ್ದ. ಅವನ ಪ್ರೊಫೈಲನ್ನು ಹಾಗೆ ಓಪನ್ ಮಾಡಿ ನೋಡಿದೆ. ಒಳ್ಳೆ ಕೋಳಿ ಕಳ್ಳ ಇದ್ದಂಗೆ ಇದ್ದ ಅವನು. ಭಾಳ ದೊಡ್ಡ ದೇಶವಾದ, ಭಾಳ ದೊಡ್ಡ ತೆರಿಗೆಯನ್ನು ಸಂಗ್ರಹಿಸುವ ಈ ದಟ್ಟ ದರಿದ್ರ ಸರ್ಕಾರ ಅವ್ಯವಸ್ಥೆಯ ಗೂಡಾಗಿ ಮಾಡಿಟ್ಟಿದ್ದಾರೆ ಸರ್ಕಾರಿ ಶಾಲೆನ. ಹಲೋ ಹಾಯ್ ನಮಸ್ಕಾರ ಸ್ನೇಹಿತರೆ, ಇವತ್ತು ನೀವು ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಲೇಬೇಕು ಅಂತ ಮನವಿ ಮಾಡ್ತಾ ಕೆಲವು ಅಮೋಘವಾದ ವಿಚಾರಗಳನ್ನು ನಾನು ಇವತ್ತು ಹೇಳಬೇಕು ಅಂತ ಬಂದಿದ್ದೀನಿ. ಸ್ನೇಹಿತರೆ, ನಿಮಗೆಲ್ಲ ಗೊತ್ತಿರ್ಬೋದು, ವಿಪ್ರೋ ಸಂಸ್ಥಾಪಕ ಅಜೀಂ ಪ್ರೇಮ್ಜಿ ಅವರು ಸುಮಾರು 1,500 ಕೋಟಿ ರೂಪಾಯಿಗಳನ್ನು ಕರ್ನಾಟಕ ಸರ್ಕಾರಕ್ಕೆ ದೇಣಿಗೆ ಕೊಟ್ಟಿದ್ದಾರೆ. ಕಾರಣ, ಕರ್ನಾಟಕದಲ್ಲಿರುವ ಸರ್ಕಾರಿ ಶಾಲೆಗಳಲ್ಲಿ ಓದುತ್ತಿರುವ ಮಕ್ಕಳಿಗೆ ಪೌಷ್ಟಿಕಾಂಶಯುಕ್ತ ಆಹಾರವನ್ನು ಕೊಡಬೇಕು, ವಾರಕ್ಕೆ 4 ದಿನ ಮೊಟ್ಟೆಗಳನ್ನು ಕೊಡಿ ಅಂತ ಹೇಳಿ 3 ವರ್ಷಗಳ ಕಾಲ ಈ ಮಹತ್ವವಾದ ಕಾರ್ಯವನ್ನು ಮಾಡಬೇಕು ಅಂಥೇಳಿ 1,500 ಕೋಟಿ ರೂಪಾಯಿಗಳನ್ನು ಅವರು ದೇಣಿಗೆ ನೀಡಿದ್ದಾರೆ. ಅದಾಗಲೇ 2 ಮೊಟ್ಟೆಯನ್ನು ಕಾಂಗ್ರೆಸ್ ಸರ್ಕಾರ ಕೊಡ್ತಾ ಇದೆ. ಒಟ್ಟು 6 ದಿನಗಳಲ್ಲಿ ಮಿಕ್ಕ 4 ದಿನ ನನ್ನ ಕಡೆಯಿಂದ ಮೊಟ್ಟೆಯನ್ನು ಕೊಡಿ ಅಂಥೇಳಿ ಆ ಮೊತ್ತದ ದಾನವನ್ನು ಅಜೀಂ ಪ್ರೇಮ್ಜಿ ಸ್ಪೆಷಲಿಯಾಗಿ ಭಕ್ತರಿಗೆ ಒತ್ತಿ ಹೇಳಬೇಕು. ಈ ಥರ ನಾನು ಹೇಳ್ತಾ ಇರೋದಕ್ಕೆ ಕ್ಷಮೆ ಇರಲಿ. ದಾನ ಧರ್ಮದಲ್ಲೂ ದಯೆಯಲ್ಲೂ ಯಾವತ್ತೂ ನಾವು ಧರ್ಮವನ್ನು ನೋಡಬಾರ್ದು, ಜಾತಿಯನ್ನು ನೋಡಬಾರ್ದು. ಆದರೆ ಕೆಲವೊಂದು ಸಂದರ್ಭದಲ್ಲಿ ಅದನ್ನು ಮೆನ್ಷನ್ ಮಾಡಬೇಕಾಗಿದೆ. ಯಾಕಂದರೆ ಕಣ್ಣು ಮುಚ್ಚಿಕೊಂಡಿರುವ ಕುರುಡರು ತುಂಬ ಜನ ಇದ್ದಾರೆ. ಆ ಕುರುಡರ ಕಣ್ಣು ತೆರೆಸೋದಕ್ಕೆ ಕೆಲವೊಂದು ವಿಚಾರವನ್ನು ನಾವು ಮೆನ್ಷನ್ ಮಾಡಲೇಬೇಕಾಗುತ್ತೆ. ಈ ದಾನವನ್ನು ಮಾಡಿದ ವಿಪ್ರೋ ಸಂಸ್ಥಾಪಕ ಅಜೀಂ ಪ್ರೇಮ್ಜಿ ಒಬ್ಬ ಮುಸಲ್ಮಾನ. ಇವತ್ತು ಅಜೀಂ ಪ್ರೇಮ್ಜಿ ಅವರ ದಾನ ಧರ್ಮದ ಈ ಕಥೆಯನ್ನು ನಾನು ಇವತ್ತು ನಿಮಗೆ ಹೇಳಬೇಕು ಅಂತ ಯಾಕೆ ಬಂದಿದ್ದೀನಿ ಅಂದರೆ, ಕೇವಲ 1,500 ಕೋಟಿಯ ವಿಚಾರ ಅಷ್ಟೇ ಅಲ್ಲ. ಇದು ತಮ್ಮ ಆಸ್ತಿಯ 25% ಅದಾಗಲೇ ದಾನ ಮಾಡಿಯಾಗಿದೆ ಅಜೀಂ ಪ್ರೇಮ್ಜಿ ಅವರು. ಸುಮಾರು 1.5-2 ಲಕ್ಷ ಕೋಟಿ ಆಸ್ತಿಯ ಒಡೆಯರಾಗಿರುವ ಅಜೀಂ ಪ್ರೇಮ್ಜಿ ಅವರು ಇಲ್ಲಿವರೆಗೂ 30,000 ಕೋಟಿಗೂ ಅಧಿಕ ಹಣವನ್ನು ದಾನ ಧರ್ಮಕ್ಕೆ ವಿನಿಯೋಗಿಸಿದ್ದಾರೆ. ಹಾಗಾಗಿಯೇ ಅತ್ಯಂತ ಹೆಚ್ಚು ದಾನ ಮಾಡಿದ ಭಾರತೀಯರಲ್ಲಿ ಮೊದಲ ಸ್ಥಾನದಲ್ಲಿ ಇರುವವರು ಇದೇ ಅಜೀಂ ಪ್ರೇಮ್ಜಿ ಅವರು. ಅನೇಕ ಮದುವೆಗಳನ್ನು ನೋಡ್ತಾ ಬಂದಿದ್ದೀವಿ ನಾವು. ಸಾವಿರಾರು ಕೋಟಿಗಳ ಮದುವೆಗಳನ್ನು ನೋಡ್ತಾ ಬಂದಿದ್ದೀವಿ. ಸಾವಿರಾರು ಕೋಟಿಯ ಮದುವೆಗಳ ಬಗ್ಗೆ 24 ಗಂಟೆಯೂ ತಿಂಗಳುಗಟ್ಟಲೆ ನ್ಯೂಸ್ ಮಾಡಿದ್ದನ್ನು ನೋಡ್ಕೊಂಡು ಬಂದೀವಿ. ಆದರೆ ಅಜೀಂ ಪ್ರೇಮ್ಜಿ ಅವರು ತಮ್ಮ ಬದುಕನ್ನು ಅತ್ಯಂತ ಸರಳವಾಗಿ ಬದುಕ್ತಾರೆ. ದುಂದು ವೆಚ್ಚಗಳನ್ನು ಅವರು ಮಾಡಲೇ ಇಲ್ಲ, ಯಾವತ್ತಿಗೂ ಮಾಡೋದಿಲ್ಲ. ತಮ್ಮ ಸಂಪಾದನೆಯನ್ನು ದಾನ ಧರ್ಮಕ್ಕೆ ಹೆಚ್ಚು ವಿನಿಯೋಗಿಸಬೇಕು ಅಂತ ತೀರ್ಮಾನ ಮಾಡಿದಂಥ ಮಹಾನ್ ವ್ಯಕ್ತಿ ಅಜೀಂ ಪ್ರೇಮ್ಜಿ ಅವರು. ನಮ್ಮ ಹತ್ರ ಸವಲತ್ತಿದೆ, ಸಂಪತ್ತಿದೆ, ಅದು ಇಲ್ಲದ ಜನರಿಗೆ ನೆರವಾದಾಗ ಮಾತ್ರ ಅದು ಪರಿಪೂರ್ಣವಾಗುತ್ತೆ, ನಮ್ಮ ಬದುಕು ಸಾರ್ಥಕ ಆಗುತ್ತೆ ಅನ್ನೋಂಥ ಸ್ಟೇಟ್ಮೆಂಟನ್ನು ಕೊಟ್ಟಂಥ ಅಜೀಂ ಪ್ರೇಮ್ಜಿ ಅವರ ತಂದೆಯವರನ್ನು, ಮೊಹಮ್ಮದ್ ಹಾಶಿಮ್ ಪ್ರೇಮ್ಜಿ ಅವರನ್ನು ಮೊಹಮ್ಮದ್ ಅಲಿ ಜಿನ್ನಾ, ಪಾಕಿಸ್ತಾನದ ಸಂಸ್ಥಾಪಕ, ಅವರು ಪಾಕಿಸ್ತಾನಕ್ಕೆ ಬನ್ನಿ ಅಂತ ಕರೀತಾರೆ. ಆದರೆ ಅವರು ನಿರಾಕರಿಸ್ತಾರೆ. ನನ್ನ ನೆಲ ಇದು, ನನ್ನ ಭೂಮಿ ಇದು, ನಾನು ಇಲ್ಲೇ ಇರ್ತೀನಿ, ನಾನು ಬರಲ್ಲ ಅಂತ ಹೇಳ್ತಾರೆ. ಅಂತಹ ಕುಟುಂಬದ ಒಬ್ಬ ಮಗನಾದ ಅಜೀಂ ಪ್ರೇಮ್ಜಿ ಅವರು ಒಬ್ಬ ಸಾರ್ಥಕ ಮಗನಾಗಿ, ಸಾರ್ಥಕ ಭಾರತ ಮಾತೆಯ ಪುತ್ರನಾಗಿ ಬದುಕ್ತಾ ಇದ್ದಾರೆ ಅನ್ನೋದಕ್ಕೆ ಇವತ್ತಿನ ಕತೆ ಹೇಳ್ತಾ ಇದ್ದೀನಿ. ಬಹುಶಃ ಅಜೀಂ ಪ್ರೇಮ್ಜಿ ಅವರ ಜೀವನ ಗಾಥೆಯನ್ನು, ಅಂದರೆ ಇಡೀ ಹಿಸ್ಟರಿಯನ್ನು ನಾನು ಹೇಳಕ್ಕೆ ಬಂದಿಲ್ಲ, ಅವರ ದಾನ ಧರ್ಮದ ಕಥೆಯನ್ನು, ಜಗತ್ತು ಅವರನ್ನು ಹೇಗೆ ರೆಕಗ್ನೈಸ್ ಮಾಡಿದೆ ಅನ್ನೋದನ್ನು ಹೇಳೋದಕ್ಕೆ ನಾನು ಯಾಕೆ ಬಂದೆ ಅಂದರೆ, ಮೊನ್ನೆ ಅವರು ಕರ್ನಾಟಕ ಸರ್ಕಾರಕ್ಕೆ 1,500 ಕೋಟಿ ದೇಣಿಗೆಯನ್ನು ಕೊಡುವ ವಿಚಾರ ಪ್ರಸ್ತಾಪ ಆದಾಗ ತುಂಬ ಜನ ಅದನ್ನು ಶೇರ್ ಮಾಡಿ ಅಪ್ರಿಷಿಯೇಟ್ ಮಾಡ್ತಾಯಿದ್ರು. ಅಲ್ಲೊಬ್ಬನ ಕಮೆಂಟ್ ನಾನು ನೋಡಿದೆ. ಅವನ ಪ್ರೊಫೈಲ್ನಲ್ಲಿ ಶ್ರೀರಾಮನ ಫೋಟೋ ಇತ್ತು. ದಾನ ಧರ್ಮ ಆಮೇಲೆ ಮಾಡಯ್ಯ, ಮೊದಲು
ವಿಪ್ರೋ ಕಂಪ್ನಿಯಲ್ಲಿ ಕೆಲಸ ಮಾಡ್ತೀವಲ್ಲ ಅವ್ರಿಗೆ ಕರೆಕ್ಟಾಗಿ ಸಂಬಳ ಕೊಡು ಅಂತ ಬರೆದಿದ್ದ. ಅವನ ಪ್ರೊಫೈಲನ್ನು ಹಾಗೆ ಓಪನ್ ಮಾಡಿ ನೋಡಿದೆ. ಒಳ್ಳೆ ಕೋಳಿ ಕಳ್ಳ ಇದ್ದಂಗೆ ಇದ್ದ ಅವನು ಯಾವುದೇ ಕಾರಣಕ್ಕೂ ವಿಪ್ರೋದ ನೌಕರ ಆಗೋದಕ್ಕೆ ಸಾಧ್ಯನೇ ಇಲ್ಲ, ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ. ಅವ್ನು ನೋಡಿದ್ರೆ ಗೊತ್ತಾಗುತ್ತೆ. ಈ ಕೆಲವು ವ್ಯಕ್ತಿಗಳ ಮುಖ ನೋಡಿದ್ರೆ ಗೊತ್ತಾಗುತ್ತೆ, ಅವ್ರ ನಡವಳಿಕೆ ನೋಡಿದ್ರೆ ಗೊತ್ತಾಗುತ್ತೆ ಇವನು ಓದ್ಕೊಂಡಿದ್ದಾನೋ ಓದ್ಕೊಂಡಿಲ್ವಾ, ಇವನೊಂದು ಪ್ರತಿಷ್ಠಿತ ಸಂಸ್ಥೆಗಳಲ್ಲಿ ಕೆಲಸ ಮಾಡೋನೋ, ಪ್ರತಿಷ್ಠಿತ IT ಕಂಪನಿ ಆದಂತಹ ವಿಪ್ರೋದಲ್ಲಿ ಕೆಲಸ ಮಾಡ್ತಾನೋ, ಅಥವಾ ಕೋಳಿ ಕದಿತನ, ಕೋಳಿ ಕಳ್ಳನ ಇವನು ಅನ್ನೋದು ನಮಗೆ ಗೊತ್ತಾಗ್ಬಿಡುತ್ತೆ. ಒಳ್ಳೆ ಕೋಳಿ ಕಳ್ಳ ಇದ್ದಂಗಿದ್ದ. ಅವನು ಹೇಳ್ತಾನೆ, ವಿಪ್ರೋದಲ್ಲಿ ಫಸ್ಟ್ ನೆಟ್ಟಿಗೆ ಸಂಬಳ ಕೊಡಯ್ಯ ನೀನು, ಆಮೇಲೆ ನೀನು ದಾನ ಧರ್ಮ ಮಾಡು ಅಂತ. ಇಂಥ ಸಂಕುಚಿತ ಮನಸ್ಸುಗಳು ನೋಡಿ. ತನ್ನ ಸಂಪಾದನೆಯ 25% ದಾನ ಧರ್ಮ ಮಾಡಿದ ವ್ಯಕ್ತಿ ವಿಪ್ರೋದಲ್ಲಿ ನೌಕರಿಗೆ ಸಂಬಳ ಕೊಡ್ತಿಲ್ವಂತೆ. ಎಲ್ಲಾದರೂ ನೀವು ಆ ಹಿಸ್ಟ್ರಿನ ತೆಗಿಯೋಕ್ಕಾಗತ್ತಾ? ಇವತ್ತು ನಿಮ್ಮ ಕೈಯಲ್ಲಿ ಗೂಗಲ್ ಇದೆ, ನೀವೇ ಸರ್ಚ್ ಮಾಡಿ. ವಿಪ್ರೋದಲ್ಲಿ ಸಂಬಳ ಕೊಡುತ್ತಿಲ್ಲ ಅಂತ ಎಲ್ಲಾದರೂ ಪ್ರತಿಭಟನೆ ಆಗಿದೆಯಾ? ಗಲಾಟೆಗಳಾಗ್ತಾ ಇದ್ದಾವ? ಏನೂ ಆಗ್ತಾ ಇಲ್ಲ. ಅಲ್ಲಿ ಅಜೀಂ ಪ್ರೇಮ್ಜಿ ಅನ್ನೋರು ಒಬ್ಬರು ಮುಸಲ್ಮಾನ ಏನೇ ಮಾಡಿದ್ರು ಕೂಡ ಅದನ್ನು ಅರಗಿಸ್ಕೊಳ್ಳೋಕ್ಕಾಗಲ್ಲ ಕೆಲವರಿಗೆ. ಆ ಊರಿಗೆ ಈ ಕೋಳಿ ಕಳ್ಳಂದ್ರೆಲ್ಲ ಬಾಯಿಗೆ ಬಂದಂಗೆಲ್ಲ ಮಾತಾಡೋದು. ಇದು ಕೇವಲ 1,500 ಕೋಟಿಗೆ ಸಂಬಂಧಪಟ್ಟ ವಿಚಾರ ಅಲ್ಲ. 25-30 ಸಾವಿರ ಕೋಟಿ ಹಣವನ್ನು ದಾನ ಮಾಡಿದ ಮಹಾ ವ್ಯಕ್ತಿಯ ಪರಿಚಯವನ್ನು ನಿಮಗೆ ಮಾಡಿಕೊಡ್ಬೇಕು ಅಂತಲೇ ನಾನು ಈ ವಿಡಿಯೋ ಮಾಡೋಕ್ಕೆ ಬಂದಿರೋದು. ಸ್ನೇಹಿತರೆ, ಇಂತಹ ಕೋಳಿ ಕಳ್ಳರು ಇರ್ತಾರಲ್ಲ, ಈ ಕೋಳಿ ಕಳ್ಳರಿಗೆ ಒಂದು ಪ್ರಶ್ನೆನ ಕೇಳ್ತೇನೆ. ನೋಡ್ರಪ್ಪ, ಈಗ ಅಜೀಂ ಪ್ರೇಮ್ಜಿ ಅವರು ಕರ್ನಾಟಕದಲ್ಲಿರುವಂಥ ಎಲ್ಲ ಸರ್ಕಾರಿ ಶಾಲೆಗಳಿಗೆ ಎಲ್ಲ ಮಕ್ಕಳಿಗಳಿಗೂ ಪೌಷ್ಟಿಕಾಂಶ ಇರುವಂಥ ಆಹಾರ ಅಂದರೆ ಮೊಟ್ಟೆಯನ್ನು ಕೊಡಬೇಕು ಅಂತ ತೀರ್ಮಾನ ಮಾಡಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ದೇಣಿಗೆಯನ್ನು ಕೊಟ್ಟಿದ್ದಾರೆ. ಅಲ್ಲಿ ಮೊಟ್ಟೆ ಮುಸಲ್ಮಾನನಿಗೂ ಹೋಗುತ್ತೆ, ಹಿಂದೂ ಮಕ್ಕಳಿಗೂ ಹೋಗುತ್ತೆ, ಕ್ರಿಶ್ಚಿಯನ್ ಮಕ್ಕಳಿಗೂ ಹೋಗುತ್ತೆ. ಮಕ್ಕಳಲ್ಲಿ ಧರ್ಮದ ವಿಚಾರವನ್ನು ನಾನು ಇವತ್ತೇನಾದರೂ ಮಾತಾಡ್ತೀನಿ ಅಂದರೆ ದಯವಿಟ್ಟು ಕ್ಷಮೆ ಇರಲಿ. ಆ ಥರ ಮಕ್ಕಳ ವಿಚಾರದಲ್ಲಿ ಧರ್ಮ ಜಾತಿಗಳು ಬರಲೇಬಾರ್ದು. ಅದರಷ್ಟು ಕೆಟ್ಟದಾದಂತಹ ಸಂಪ್ರದಾಯ ಇನ್ನೊಂದು ಇಲ್ವೇ ಇಲ್ಲ. ಆದರೆ ಈ ಕೋಳಿ ಕಳ್ಳರು ಇರ್ತಾರಲ್ಲ, ಈ ಕೋಳಿ ಕಳ್ಳರು ಧರ್ಮದ ಹೆಸರಿನಲ್ಲಿ ಬೇಳೆ ಬೇಯಿಸಿಕೊಳ್ಳಲು ಕೆಲಸವಿಲ್ಲದೆ, ಖರ್ಚಿಗೆ ದುಡ್ಡಿಲ್ಲದೆ, ಗ್ಯಾರಂಟಿಯಿಂದ ಬರುವಂತಹ ಅಮ್ಮನಿಗೆ ಬರುವಂತಹ ಗೃಹಲಕ್ಷ್ಮಿ ಹಣದಲ್ಲಿ ಪಾನ್ ಪರಾಗು ವಿಮಲ್ ಹಾಕ್ಕೊಂಡು ಎಣ್ಣೆ ಗಿಣ್ಣೆ ಹೊಡ್ಕೊಂಡು ಓಡಾಡ್ತಿರುವಂತಹ ಇಂಥ ನಾಲಾಯಕ್ ಜನಗಳಿಗೆ ಒಂದು ಸೆಕೆಂಡ್ ಕೋಳಿ ಕಳ್ಳರಿಗೆ ಇದು ಅರಗಿಸ್ಕೊಳ್ಳೋದಕ್ಕಾಗತ್ತಾ? ಖಂಡಿತವಲ್ಲ ಅರಗಿಸ್ಕೊಳ್ಳೋಕ್ಕಾಗಲ್ಲ. ಉರಿ ಹಾಗೆ ದಗದಗಿಸ್ತಿರುತ್ತೆ. ನಮ್ಮ ದೇಶದಲ್ಲಿ ಅಪೌಷ್ಟಿಕತೆ ದೊಡ್ಡ ಪ್ರಮಾಣದಲ್ಲಿದೆ. ಅದು ಹಂತವಾಗಿ ಕಡಿಮೆ ಆಗ್ತಾ ಇದೆ. ಅದಕ್ಕೆ ಅಜೀಂ ಪ್ರೇಮ್ಜಿ ಅಂತವರ ಅನೇಕ ರೀತಿಯ ಕೊಡುಗೆಗಳು ಇದ್ದಾವೆ. ಹಾಗಾಗಿ ಆ ನಿಟ್ಟಿನಲ್ಲೇ ಫೋಕಸ್ ಆಗಿ ಅದನ್ನು ಸರಿಪಡಿಸಬೇಕು, ನಮ್ಮ ಕೈಲಾಗಿದ್ದು ಮಾಡಬೇಕು ಅಂತ ಇವರೆಲ್ಲ ಹೊರಡುತ್ತಾರೆ. ನೋಡಿ ಸ್ನೇಹಿತರೆ, ಅಜೀಂ ಪ್ರೇಮ್ಜಿ ಕೇವಲ ಪೌಷ್ಟಿಕಾಂಶಯುಕ್ತ ಆಹಾರದ ಕಡೆ ಫೋಕಸ್ ಆಗಲಿಲ್ಲ. ಕೋವಿಡ್ ಬಂದಾಗ ತುಂಬ ಜನ ದಾನ ಧರ್ಮ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು, ಕಿಟ್ ಕೊಟ್ಟರು. ಆವತ್ತು ಸ್ವಲ್ಪ ಹೊಟ್ಟೆ ಹಸಿವು, ಆ ಸಂಕಷ್ಟ, ನಿರುದ್ಯೋಗ, ಇನ್ನಿತರ ಬಾಧೆಗಳಿಂದ ಜನ ನರಳುತ್ತಾ ಇದ್ರು. ಅಜೀಂ ಪ್ರೇಮ್ಜಿ ಅವ್ರು ಏನು ಮಾಡ್ತಾರೆ, ಎದುರಾದ ಸಾಂಕ್ರಾಮಿಕ ರೋಗವನ್ನು ಫಸ್ಟ್ ನಾವು ಎದುರಿಸಬೇಕಾಗಿದೆ. ನಮ್ಮನ್ನು ಆವರಿಸುತ್ತಿರುವ ಆ ವೈರಸ್ಸನ್ನು ನಾವು ಮುಗಿಸ್ಬೇಕಾಗಿದೆ. ಅದು ಮಾಡಬೇಕು ಅಂದರೆ ಅದಕ್ಕೆ ಸಂಬಂಧಪಟ್ಟಂಥ ಔಷಧಿಯನ್ನು ಕಂಡುಹಿಡಬೇಕು. ಹಾಗಾಗಿ ಅಜೀಂ ಪ್ರೇಮ್ಜಿ ಅವರು ದೊಡ್ಡ ಮೊತ್ತದ ಹಣವನ್ನು ಆ ರಿಸರ್ಚ್ ಮಾಡೋದಕ್ಕಂತ ಕೊಡ್ತಾರೆ. ಇಂಥ ಅನೇಕ ಕಥೆಗಳು ಅಜೀಂ ಪ್ರೇಮ್ಜಿ ಅವರ ಜೀವನಗಾಥೆಯಲ್ಲಿದೆ. 2011ರಲ್ಲಿ ಭಾರತ ಸರ್ಕಾರದಿಂದ 2ನೇ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಪದ್ಮ ವಿಭೂಷಣವನ್ನು ಪಡ್ಕೊಂಡಂತಹ ವ್ಯಕ್ತಿ ಅಜೀಂ ಪ್ರೇಮ್ಜಿ ಅವರು. ಏಪ್ರಿಲ್ 2017ರಲ್ಲಿ ಇಂಡಿಯಾ ಟುಡೇ ನಿಯತಕಾಲಿಕ 2017ರ ಭಾರತದ 50 ಅತ್ಯಂತ ಶಕ್ತಿಶಾಲಿ ವ್ಯಕ್ತಿಗಳ ಪಟ್ಟಿಯಲ್ಲಿ 9ನೇ ಸ್ಥಾನವನ್ನು ಅಜೀಂ ಪ್ರೇಮ್ಜಿ ಅವರಿಗೆ ಕೊಟ್ಟಿದೆ. 2018ರಲ್ಲಿ ಪ್ರೇಮ್ಜಿ ಅವರಿಗೆ ಚೆವಲಿಯರ್ ಡೆ ಲಾ ಲಿಜಿಯನ್ ಡಿ ಹೊನ್ನೂರ್ ನೈಟ್ ಆಫ್ ದ ಲೇಜನ್ ಆಫ್ ಆನರ್ ಪ್ರಶಸ್ತಿಯನ್ನು ನೀಡಲಾಯಿತು. ಇದು ಫ್ರೆಂಚ್ ಸರ್ಕಾರ ಕೊಡುವ ಅತ್ಯುನ್ನತ ಫ್ರೆಂಚ್ ನಾಗರಿಕ ಪ್ರಶಸ್ತಿ. ಡಿಸೆಂಬರ್ 2019ರಲ್ಲಿ ಪ್ರೇಮ್ಜಿ ಅವರನ್ನು ಫೋರ್ಬ್ಸ್ ನಿಯತಕಾಲಿಕ ಏಷ್ಯಾ ಪೆಸಿಫಿಕ್ ಪ್ರದೇಶದಲ್ಲಿ 30 ಪರಿಣಾಮಕಾರಿ ಪರೋಪಕಾರಿಗಳ ಹೀರೋ ಅಂತ ಕರೆದಿದೆ. ಹಾಗೆ ಫೋರ್ಬ್ಸ್ ಅಜೀಂ ಪ್ರೇಮ್ಜಿ ಅವರನ್ನು US ಹೊರಗಿನ ವಿಶ್ವದ ಅತ್ಯಂತ ಉದಾರವಾದ ಲೋಕೋಪಕಾರಿಗಳು ಅಂದರೆ ದಾನಶೂರರ ಪಟ್ಟಿಯಲ್ಲಿ ಸೇರಿಸಿದೆ. 2001ರಲ್ಲಿ ಅವರು ಅಜೀಂ ಪ್ರೇಮ್ಜಿ ಫೌಂಡೇಶನ್ ಅನ್ನುವ ಲಾಭೋದ್ದೇಶವಿಲ್ಲದ ಸಂಸ್ಥೆಯನ್ನು ಸ್ಥಾಪಿಸ್ತಾರೆ. ಡಿಸೆಂಬರ್ 2010ರಲ್ಲಿ ಅವರು ಭಾರತದಲ್ಲಿ ಶಾಲಾ ಶಿಕ್ಷಣವನ್ನು ಸುಧಾರಿಸೋದಕ್ಕೆ, ನೋಡಿ ಮೊಟ್ಟೆಯ ಕಥೆಯಲ್ಲಿ ಇದೀವಿ ನಾವು,
ಅವರು ಅದಾಗಲೇ 2010ರಲ್ಲಿ ಭಾರತದಲ್ಲಿ ಶಾಲಾ ಶಿಕ್ಷಣ, ಸರ್ಕಾರಿ ಶಾಲಾ ಶಿಕ್ಷಣವನ್ನು ಸುಧಾರಿಸೋದಕ್ಕೋಸ್ಕರ $2 ಬಿಲಿಯನ್ ದೇಣಿಗೆ ನೀಡುವುದಾಗಿ ವಾಗ್ದಾನ ಮಾಡ್ತಾರೆ. ವಿಪ್ರೋ ಲಿಮಿಟೆಡ್ನ 213 ಮಿಲಿಯನ್ ಈಕ್ವಿಟಿ ಶೇರ್ಗಳನ್ನು ಅವರ ನಿಯಂತ್ರಣದಲ್ಲಿರುವ ಕೆಲವು ಘಟಕಗಳು ಅಜೀಂ ಪ್ರೇಮ್ಜಿ ಟ್ರಸ್ಟ್ಗೆ ವರ್ಗಾಯಿಸುವ ಮೂಲಕ ಇದನ್ನು ಮಾಡ್ತಾರೆ. ಯಾರೇ ಮಾಡ್ತಾರೆ? ಭಾರತದಲ್ಲಿ ಶಿಕ್ಷಣವನ್ನು ಸುಧಾರಿಸೋದಕ್ಕೆ ಸುಮಾರು $2 ಬಿಲಿಯನ್ ಹಣವನ್ನು ಕೊಡ್ತಾರೆ. ಮೊಟ್ಟೆಯ 1,500 ಕೋಟಿಯಲ್ಲಿ ನೀವು ಇದ್ದರೆ 2010ರಲ್ಲಿ ಅವರು $2 ಬಿಲಿಯನ್ ಹಣವನ್ನು ಭಾರತದ ಶಿಕ್ಷಣ ಸುಧಾರಿಸಿ, ಸರ್ಕಾರಿ ಶಿಕ್ಷಣ ಸುಧಾರಿಸಿ ಅಂತ ಕೊಡ್ತಾರೆ. ಆ ದೇಣಿಗೆ ತಗೊಂಡ ಸರ್ಕಾರ ಇವರು ಸ್ವಲ್ಪ ಹಾಕಿ ಏನಾದರೂ ಮಾಡಿದ್ರೆ, ಡೆವಲಪ್ ಮಾಡಿದ್ರೆ ಸರ್ಕಾರಿ ಶಾಲೆನಂದರೆ ದೇವರಣೆಗೂ ಇಲ್ಲ. ಇದೊಂಥರ ನಮ್ಮ ರಾಜಕಾರಣಿಗಳಿದಾರಲ್ಲ, ನಾಲಾಯಕಗಳು. ಅಜೀಂ ಪ್ರೇಮ್ಜಿ ಥರ ಸ್ವಂತ ಜೇಬಿಂದ ದುಡ್ಡು ಹಾಕ್ತಾ ಇದ್ರು, ನಮ್ಮ ತೆರಿಗೆ ಹಣದಲ್ಲಾದರೆ ಏನಾದರೂ ಡೆವಲಪ್ಮೆಂಟ್ ಮಾಡ್ತಾರಾ, ಸರ್ಕಾರಿ ಶಾಲೆನ ಉದ್ಧಾರ ಮಾಡ್ತಾರಾ ಅಂತ ನೋಡಿದ್ರೆ ಮಾಡೋದೇ ಇಲ್ಲ. ಮೊನ್ನೆ ಎಲ್ಲ ನೋಡ್ತಾ ಇದ್ದೆ, ರೀಲ್ಸ್ ಬರ್ತಾ ಇತ್ತು. ಸರ್ಕಾರಿ ಶಾಲೆಯಲ್ಲಿ ಮಕ್ಕಳು ಓದ್ತಾ ಇರ್ತಾರೆ, ಅದು ಹೆಂಚು ಬಿದ್ದು ಆ ಮಗು ಗಾಯ ಆಗ್ತದೆ. ಎಷ್ಟೋ ಕಡೆ ಸರ್ಕಾರಿ ಶಾಲೆಗಳ ಗೋಡೆಗಳು ಬೀಳ್ತಾ ಇದ್ದಾವೆ. ಮಳೆ ಗಿಳೆ ಬಂದರೆ ಅಂತ ಹೇಳೋದೇ ಬೇಡ ಅವ್ರ ಪರಿಸ್ಥಿತಿ. ಇಂಥ ಕೆಟ್ಟ ಸ್ಥಿತಿಯಲ್ಲಿ ಈ ದೇಶದ ಸರ್ಕಾರಿ ಶಾಲೆಗಳಿದ್ದಾವೆ. ಅದನ್ನು ನೋಡೋಕ್ಕಾಗದೆ ಅದನ್ನೇನಾದರೂ ಸರಿ ಮಾಡ್ರಪ್ಪ ಅಂತ ಹೇಳಿಬಿಟ್ಟು ತಾವು ಸಂಪಾದನೆ ಮಾಡಿದ ಹಣದಲ್ಲಿ ದೊಡ್ಡ ಮೊತ್ತವನ್ನು ಅವ್ರು ಕೈ ಕೊಟ್ಟರು ಕೂಡ ಅದಕ್ಕೆ ಇವ್ರನ್ನ ಸ್ವಲ್ಪ ಸೇರಿಸಿ ಅದನ್ನು ಮಾಡೋದಕ್ಕೆ ಹೋಗಲ್ಲ. ಯಾಕೆ ಮಾಡೋಕ್ಕೆ ಹೋಗಲ್ಲ? ಸರ್ಕಾರಿ ಶಾಲೆನೇನಾದರೂ ಜೀರ್ಣೋದ್ಧಾರ ಮಾಡಿಬಿಟ್ರೆ ಇವ್ರದ್ದೇ ಸ್ವಂತ ಶಾಲೆಗಳು, ಕಾಲೇಜುಗಳಿದಾವಲ್ಲ, ಇಲ್ಲಿ ಬಿಸ್ನೆಸ್ ಆಗಲ್ವಲ್ಲ. ಹಾಗಾಗಿನೇ ಸ್ನೇಹಿತರೆ, ಶಿಕ್ಷಣ ಕ್ಷೇತ್ರದಲ್ಲಿ ದಟ್ಟ ದರಿದ್ರ ವ್ಯವಸ್ಥೆ ಯಾಕಿದೆ? ಒಬ್ಬ ಡಾಕ್ಟರ್ ಆಗಬೇಕು ಅಂದರೆ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಬೇಕು. ಹಾಗಾಗಿ ಬಡವರು ಡಾಕ್ಟರ್ ಆಗುವಂಥ ಪರಿಸ್ಥಿತಿಯಲ್ಲಿ ಇಲ್ಲ. ಹಾಗಾಗಿ ನೀಟ್ ಅಂತ ಅಕ್ರಮಗಳು ಇಲ್ಲಿ ನಡೀತಾ ಇರೋದು. ಒಬ್ಬ ಬಡವ ಪ್ರತಿಭಾವಂತ ವಿದ್ಯಾರ್ಥಿ ಒಂದು ಒಳ್ಳೆ ಎಜುಕೇಷನ್ ಪಡ್ಕೋಬೇಕು ಅಂದರೆ ಲಕ್ಷಾಂತರ ರೂಪಾಯಿ ಫೀಸ್ ಕಟ್ಟಬೇಕು. LKG UKG ಹೋಗಕ್ಕೆ ಸಾಧ್ಯ ಆಗಲ್ಲ. ಅಂಥ ಪರಿಸ್ಥಿತಿಯಲ್ಲಿರುವಂಥ ಇಲ್ಲಿನ ಶಿಕ್ಷಣ ವ್ಯವಸ್ಥೆಯಲ್ಲಿ ಸರ್ಕಾರಿ ಶಿಕ್ಷಣ ವ್ಯವಸ್ಥೆಯನ್ನು ಈ ಸರ್ಕಾರ, ಭಾಳ ದೊಡ್ಡ ದೇಶವಾದ, ಭಾಳ ದೊಡ್ಡ ತೆರಿಗೆಯನ್ನು ಸಂಗ್ರಹಿಸುವ ಈ ದಟ್ಟ ದರಿದ್ರ ಸರ್ಕಾರ, ನಾಲಾಯಕಗಳು, ಕಚಡಗಳು, ಇಂಥ ವರ್ಡ್ಗಳನ್ನು ಹೇಳಬೇಕು, ಇಂಥ ಕಚಡ ರಾಜಕಾರಣಿಗಳು ಈ ದೇಶವನ್ನು ಹಾಳು ಮಾಡಿ ಹಾಕಿದ್ದಾರೆ. ಯಾವುದೇ ಪಕ್ಷ ಇರಲಿ, ಒಂದು ಶಿಕ್ಷಣದ ವ್ಯವಸ್ಥೆನ ಸುಧಾರಿಸೋಕ್ಕಾಗಲಿಲ್ಲ, ಮಕ್ಕಳಿಗೆ ಫೀಸ್ ಕಟ್ಟೋಕ್ಕಾಗ್ತಿಲ್ಲ, ಅಂಥ ಪರಿಸ್ಥಿತಿ ಬಂದಿದೆ. ಲಕ್ಷಾಂತರ ರೂಪಾಯಿ ಪ್ರೈವೇಟ್ ಸ್ಕೂಲಲ್ಲಿ ಏನು ಮಾಡ್ತೀರಾ? ಅಲ್ಲಿ ಸವಲತ್ತುಗಳು ಚೆನ್ನಾಗಿದೆ, ಎಜುಕೇಷನ್ ಚೆನ್ನಾಗಿದೆ ಅಂತ ಸೇರಿಸಲೇಬೇಕು. ಅಯ್ಯೋ, ನಾನು ಸೇರಿಸ್ತಿದ್ದೀನಿ ಕಣ್ರಯ್ಯ, ನಾನು ಸೇರಿಸಿದ್ದೀನಿ ನನ್ನ ಮಗಳನ್ನ. ಏನು ಮಾಡ್ತೀರಾ? ಸರ್ಕಾರಿ ಶಾಲೆ ಹೆಂಗೆ ಕಳಿಸ್ತೀರಾ? ಅವ್ಯವಸ್ಥೆ ಗೂಡಾಗಿ ಮಾಡಿಟ್ಟಿದ್ದಾರೆ ಸರ್ಕಾರಿ ಶಾಲೆನ. ಅಂಥ ಸರ್ಕಾರಿ ಶಾಲೆಗಳಲ್ಲಿ ಶಿಕ್ಷಣ ವ್ಯವಸ್ಥೆನ ಸುಧಾರಿಸಿ ಅಂತ $2 ಬಿಲಿಯನ್ 2010ರಲ್ಲೇ ಅಜೀಂ ಪ್ರೇಮ್ಜಿ ಅವರು ಕೊಡ್ತಾರೆ. ಶ್ರೀಮಂತನಾಗಿರೋದು ನನಗೆ ರೋಮಾಂಚನ ತಂದಿಲ್ಲ ಅಂತ ಹೇಳುವ ಅಜೀಂ ಪ್ರೇಮ್ಜಿ ಅವರು ವಾರೆನ್ ಬಫೆಟ್ ಮತ್ತು ಬಿಲ್ ಗೇಟ್ಸ್ ನೇತೃತ್ವದ ಗಿವಿಂಗ್ ಫ್ರೆಂಡ್ಸ್ಗೆ ಸೈನ್ ಅಪ್ ಮಾಡಿದ ಮೊದಲ ಭಾರತೀಯ. 5-6 ಸಾವಿರ ಕೋಟಿ ಖರ್ಚು ಮಾಡಿ ಮದುವೆ ಮಾಡ್ತಾ ಇರುವಂತಹ ಮೋದಿ, ನರೇಂದ್ರ ಮೋದಿಯವರ ಭಾಳ ದೊಡ್ಡ ಫ್ರೆಂಡ್ ಆಗಿರುವಂತಹ ಅಂಬಾನಿಗಳು ಇದನ್ನು ಮಾಡಲಿಲ್ಲ. ಶ್ರೀಮಂತ ಜನರು ತಮ್ಮ ಹೆಚ್ಚಿನ ಸಂಪತ್ತನ್ನು ದಾನ ಮಾಡೋದಕ್ಕೆ ಪ್ರೇರೇಪಣೆ ನೀಡಿದ್ದು ಅಜೀಂ ಪ್ರೇಮ್ಜಿ. ಸಂಪತ್ತನ್ನು, ಸವಲತ್ತನ್ನು ಹೊಂದಿರೋರು ಕಡಿಮೆ ಸವಲತ್ತು ಹೊಂದಿರುವ ಲಕ್ಷಾಂತರ ಜನರಿಗೆ ಉತ್ತಮ ಜಗತ್ತನ್ನು ಪ್ರಯತ್ನಿಸಲು ಮತ್ತು ರಚಿಸಲು ಗಣನೀಯ ಕೊಡುಗೆ ನೀಡಬೇಕು ಅಂತ ನಾನು ಬಲವಾಗಿ ನಂಬುತ್ತೇನೆ ಅಂದಿದ್ದು ಈ ಪುಣ್ಯ. 2019ರಲ್ಲಿ ಭಾರತದ ಮೊದಲ ದಾನಶೂರ ಅಂತ ಕರೆಸ್ಕೊಳ್ತಾರೆ, ಮತ್ತು ಯಾರು ಕರೆಸ್ಕೊಂಡಿಲ್ಲ. ನಾವಾಗ ಪುರಾಣದಲ್ಲಿ ದಾನಶೂರ ಕಾರಣ ಅಂತೆಲ್ಲ ಕರ್ಕೊತೀವಿ. ವಾಸ್ತವದಲ್ಲಿ ಅಜೀಂ ಪ್ರೇಮ್ಜಿ ಬಿಟ್ಟರೆ ದಾನ ಮಾಡೋದ್ರಲ್ಲಿ ಇನ್ನೊಬ್ಬ ವ್ಯಕ್ತಿ ಕಾಣಿಸ್ಕೊಳ್ತಿಲ್ಲ. ಅಂದರೆ ಈ ಪ್ರಮಾಣದಲ್ಲಿ ದಾನ, ತನ್ನ ಸಂಪತ್ತನ್ನೆಲ್ಲ ಕೊಟ್ಬಿಡ್ತೀನಿ, ತನ್ನ ಸಂಪತ್ತಿನ ಇಷ್ಟು ಭಾಗವನ್ನು ಕೊಟ್ಬಿಡ್ತೀನಿ ಅಂತ ಯಾರು ಹೇಳ್ತಾರೆ ಹೇಳಿ? ಎಲ್ಲ ಅವರವ್ರ ವೈಯಕ್ತಿಕ ವಿಚಾರ, ಅವರವ್ರ ವೈಯಕ್ತಿಕ ಮದುವೆ, ಅವರ ಸಂಭ್ರಮದಲ್ಲೇ ಇರ್ತಾರೆ. ಆದರೆ ಬಡವನಿಗೂ ಕೂಡ ಸಹಾಯ ಮಾಡಬೇಕು, ನಮ್ಮ ಸಂಪತ್ತು, ನಮ್ಮ ಸವಲತ್ತುಗಳು ಅವ್ರಿಗೂ ಸಿಗಬೇಕು, ಅದಕ್ಕೆ ನನ್ನ ಕೈಲಿ ಎಷ್ಟಾಗುತ್ತೆ ಅಷ್ಟನ್ನು ನಾನು ಮಾಡ್ತೇನೆ ಅನ್ನೋಂಥ ಮನಸ್ಸು ಮಾಡುವಂಥ ಇಂಥ ಪುಣ್ಯಾತ್ಮರ ಬಗ್ಗೆ ಈ ಕೋಳಿ ಕಳ್ಳರೆಲ್ಲ ಬಾಯಿಗೆ ಬಂದಾಗ ಮಾತಾಡ್ತಾರೆ. ಅದಕ್ಕೆ ಸಹಿಸೋಕ್ಕಾಗದೆ ನಾನು ಬಂದು ಇವತ್ತು ಮಾತಾಡಿದ್ದೀನಿ. ಅಜೀಂ ಪ್ರೇಮ್ಜಿ ಅಂತ ಮನಸ್ಥಿತಿಗಳನ್ನು ಗೌರವಿಸೋದ್ರ ಜೊತೆಗೆ ಅವರಿಗಿರುವಂಥ ಆಕಾಂಕ್ಷೆಗಳನ್ನು ಈ ಸರ್ಕಾರಗಳು ಭಾಳ ಸೀರಿಯಸ್ ಆಗಿ ತಗೋಬೇಕಾಗತ್ತೆ. ಒಂದು ಸರ್ಕಾರ ಜನರನ್ನು ಆಳಬೇಕು ಅಂತ ಬಂದಾಗ ಜನರ ಸಮಸ್ಯೆಗಳಿಗೆ ಸ್ಪಂದಿಸಬೇಕು, ಅವರ ಅವಶ್ಯಕತೆಗಳನ್ನು ಪೂರೈಸಬೇಕು. ಅವರ ಅಪ್ಪನ ಮನೆಯ ದುಡ್ಡಿಂದಂತೂ ಮಾಡಲ್ಲ ತಾನೆ, ನಮ್ಮ ಹಣದಿಂದನೇ ಮಾಡ್ತೀರಲ್ವಾ? ನಮ್ಮ ಹಣವನ್ನು ನೀವು ಇಲ್ದಿದ್ದಕ್ಕೆಲ್ಲ ಖರ್ಚು ಮಾಡಿಕೊಂಡು ಅದರಲ್ಲಿ ನಿಮ್ಮ ಭ್ರಷ್ಟಾಚಾರಗಳು. ಮೊನ್ನೆ ವಾಲ್ಮೀಕಿ ಹಗರಣದಲ್ಲಿ ಒಬ್ಬ 89 ಕೋಟಿ ಸಿಕ್ಕಾಕೊಂಡು ಯಾರಪ್ಪನ ದುಡ್ಡು? ನೀವು ಶ್ರೀಮಂತರಾಗೋದಕ್ಕೆ ನಿಮ್ಮನ್ನು ಅಧಿಕಾರಕ್ಕೆ ತಂದಿದ್ದ್ಯಾರು? ನಿಮಗೆ ಓಟ್ ಹಾಕಿದ್ಯಾಕೆ? ನೀವು ಉಂಡೆ ನಾಮ ಹಾಕಿ ನಮ್ಮ ದುಡ್ಡನ್ನೇ ತಿಂದು ತೇಗಲಿ ಅಂತನಾ? ನೀವು ಶ್ರೀಮಂತರಾಗೋದಕ್ಕೆ, ನೀವು ಉಂಡು ತೇಗೋದಕ್ಕೆ, ನಿಮ್ಮ ಸ್ವೇಚ್ಛಾಚಾರದ ಬದುಕಿಗೆ ನಾವು ಹಣ ಕೊಟ್ಟು, ನಾವು ಓಟು ಕೊಟ್ಟು
ನಿಮ್ಗೆ ಅಂತಹ ಒಂದು ಸುಖಭೋಗವನ್ನು ಅನುಭವಿಸೋದಕ್ಕೆ ಬಿಡಬೇಕಾ? ಎಂಥ ಕರ್ಮ ನೋಡಿ. ನಾವು ಭ್ರಷ್ಟರಾಗಿದ್ದೀವಿ. ನಾವೇನು ಮಾಡ್ತೀವಿ ಗೊತ್ತಾ? ನಮ್ಮ ಲಕ್ಷಾಂತರ ರೂಪಾಯಿ ಹಣ ತೆರಿಗೆ ರೂಪದಲ್ಲಿ ಹೋಗುತ್ತೆ, ಅದನ್ನು ಅವರು ದುರುಪಯೋಗ ಪಡಿಸ್ಕೊಳ್ತಾರೆ ಅನ್ನುವಂಥ ಕಾಮನ್ ಸೆನ್ಸ್ ಇಲ್ಲದೆ ಅವ್ರಿಗೆ ಕೊಡುವಂಥ 500 ರೂಪಾಯಿಗೆ ನನ್ನ ಲಕ್ಷಾಂತರ ರೂಪಾಯಿನ ಕಳ್ಕೊಡ್ತಿದ್ದೀವಿ. ಅವರು 500 ರೂಪಾಯಿ ಇನ್ವೆಸ್ಟ್ ಮಾಡಿಬಿಟ್ಟು ನನ್ನ ಲಕ್ಷಾಂತರ ರೂಪಾಯಿನ ಕಿತ್ಕೊತಿದ್ದಾರೆ. ಈ ಕಾಮನ್ ಸೆನ್ಸ್ ನಮ್ಗೆ ಅರ್ಥ ಆಗಲ್ಲ. ಹಾಗಾಗಿ ರಾಜಕಾರಣಿಗಳು ಈ ಅಜೀಂ ಪ್ರೇಮ್ಜಿ ಅಂತವರ ಮನಸ್ಥಿತಿಗಳನ್ನು ರೂಢಿಸ್ಕೋಬೇಕು. ಸರ್ವಿಸ್ ಮಾಡೋದಕ್ಕೆ ನಾನು ಬಂದಿದ್ದೀನಿ ರಾಜಕೀಯಕ್ಕೆ ಅಂದಮೇಲೆ ಸರ್ವಿಸ್ ಮಾಡಬೇಕು. ಮೊದಲು ನಿಮಗೆಲ್ಲ ನೈತಿಕತೆ ಇದ್ದರೆ ಆ ಸ್ಕೂಲನ್ನು ಸುಧಾರಿಸಿ. ಆ ಡೆಲ್ಲಿ ಮಾಡೆಲ್ ಅಂತ ಹೇಳ್ತಾರೆ, ಆ ಥರ ಆದರೂ ಅಟ್ಲೀಸ್ಟ್ ಆ ಥರ ಆದರೂ ಮಾಡಿ. ಇಲ್ಲಿ ಸರ್ಕಾರಿ ಶಾಲೆಗಳು ಬೀಳೋ ಪರಿಸ್ಥಿತಿಯಲ್ಲಿದೆ. ಮಕ್ಕಳನ್ನು ಚೆನ್ನಾಗಿ ಓದಿಸ್ಬೇಕು ಅಂತ ಹಂಬಲಿಸುವಂಥ ಪೋಷಕರಿಗೆ ಕೋಟ್ಯಾಂತರ ರೂಪಾಯಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡುವ ಶಕ್ತಿ ಇರೋದಿಲ್ಲ. ಹಾಗಾಗಿ ಅತ್ಯಂತ ಪ್ರತಿಭಾವಂತ ವಿದ್ಯಾರ್ಥಿಗಳು ಒಂದೊಳ್ಳೆ ಸ್ಕೂಲಿಗೆ ಹೋಗೋಕ್ಕಾಗದೆ ಸಣ್ಣ ಪುಟ್ಟ ಪ್ರಮಾಣದ ಎಜುಕೇಷನ್ನ ಪಡ್ಕೊಂಡು ಒದ್ದಾಡ್ತಿದ್ದಾರೆ. ಹಾಗಾಗಿ ಗುಣಮಟ್ಟದ ಶಿಕ್ಷಣವನ್ನು ಸರ್ಕಾರಿ ಶಾಲೆಗಳಿಗೂ ನೀವು ತಗೊಂಡು ಹೋಗಬೇಕು. ರಿಕ್ವೆಸ್ಟ್ ಮಾಡ್ತೀನಿ. ಅಜೀಂ ಪ್ರೇಮ್ಜಿ ಅವರು ಅದಾಗಲೇ ಅಂತ ಆಲೋಚನೆ ಮಾಡಿ ಕೈಗೆ ದುಡ್ಡು ಕೊಟ್ಟ ಮೇಲೂ ಕೂಡ ನೀವುಗಳು ಒಳ್ಳೆ ದಟ್ಟ ದರಿದ್ರ ಥರ ಆಳ್ವಿಕೆ ಮಾಡ್ತಾರೆ. ಯಾಕೆ ನಿಮ್ಮದೆಲ್ಲ ಕಾಲೇಜು ಶಾಲೆಗಳಿದಾವಲ್ಲ, ಅವಾಗಲೇ ಹೇಳ್ದಂಗೆ ಇವ್ರು ನೋಡಬೇಕು ಎಲ್ಲರದ್ದು. ನೀವು ಇವಂದಿದೆಯಾ ಅವಂದಿದೆಯಾ ಅನ್ನಂಗಿಲ್ಲ, ಆಲ್ಮೋಸ್ಟ್ ಎಲ್ಲರದ್ದು ಇರುತ್ತೆ. ಹಾಗಾಗಿ ಆ ಕಡೆ ಫೋಕಸ್ ಆಗಲ್ಲ. ಆ ಕಡೆ ಎಲ್ಲಾದರೂ ಫೋಕಸ್ ಆಗಿಬಿಟ್ಟು ಅದನ್ನೇ ಏನೋ ಜೀರ್ಣೋದ್ಧಾರ ಮಾಡಿಬಿಟ್ರೆ ಇವನು ಬಿಸ್ನೆಸ್ ಆಗಲ್ವಲ್ಲ. ಇಂಥ ಕಚಡಗಳನ್ನು ನೀವೆಲ್ಲ ಅರ್ಥ ಮಾಡಿಕೊಂಡು ಸ್ವಲ್ಪ ನಾವು ಬುದ್ಧಿವಂತರಾಗಬೇಕು ಸರ್. ಪ್ರಜಾಪ್ರಭುತ್ವ ಏನು ಬಿಲ್ಡಪ್ಪಿಗ? ಪ್ರಜಾಪ್ರಭುತ್ವ ನನ್ನದೇ, ನಾನೇ ನಿರ್ಣಾಯಕ, ನನ್ನದೇ ದೇಶ, ಎಲ್ಲ ಬಾಯಿ ಬಟ್ಟಂಗಿ. ಅಲ್ಟಿಮೇಟಾಗಿ ಅವ್ನು ಯಾರೋ ಒಳ್ಳೆ ಸರ್ವಿಸ್ ಮಾಡ್ತಾ ಇರ್ತಾನೆ, ನೀವು ಹೋಗ್ಬಿಟ್ಟು ಅವ್ನ ಜಾತಿಗೆ ಮನ್ನಣೆ ಕೊಡ್ತೀರಾ. ಅವನು ಓಟ್ ಹಾಕ್ಬೇಕಾ? ಅವ್ನು ಯಾವ ಜಾತಿ? ನಮ್ಮ ಜಾತಿಯವರು. ಅವನು ಕಳ್ಳನೋ ಭ್ರಷ್ಟನೋ ಏನು ಬೇಕಾರಾಗಲಿ, ನನ್ನ ಜಾತಿ ಅವ್ನು ಕಲಿಸ್ಬೇಕು. ನಾವು ನನ್ನ ಜಾತಿ. ನಿಮ್ಮ ಜಾತಿ ರೋಗಕ್ಕೆ ಬೆಂಕಿ ಹಾಕ, ನಿಮ್ಮ ಧರ್ಮದ ರೋಗಕ್ಕೆ ಬೆಂಕಿ ಹಾಕ. ಹಾಗೆ ಅಜೀಂ ಪ್ರೇಮ್ಜಿ ಅಂತವರನ್ನು ಅನುಮಾನಿಸುವಂಥ ಈ ಕೋಳಿ ಕಳ್ಳರಿಗೂ ಬೆಂಕಿ ಹಾಕ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ನಾನು ಯಾವತ್ತೂ ಕೂಡ ಹಾರ್ಷಾಗಿ ಮಾತಾಡೋದಿಲ್ಲ, ನಿಮ್ಗೆ ಗೊತ್ತಿದೆ. ಕೆಲವು ಸಲ ಮಾತಾಡಬೇಕಾಗುತ್ತೆ. ಏನು ಮಾಡ್ತೀರಿ ಹೇಳಿ? ಸರಿ ತಪ್ಪು ಅನ್ನೋ ತೀರ್ಮಾನ ನೀವು ತಗೊಳ್ಳಿ. ಇಲ್ಲಪ್ಪ ನೀವು ಮಾತಾಡೋ ಪದಗಳು ಇದೆಲ್ಲ ಯಾಕೋ ಕೆಲವು ಸಲ ಅಭಾಸಗಳಾಗ್ತವೆ, ನೀನು ಬೇರೆ ಥರನೇ ಮಾತಾಡೋದು, ನೀವು ಸಲಹೆ ಕೊಟ್ಟರೆ ಅದನ್ನು ಸ್ವೀಕಾರ ಮಾಡುವಷ್ಟು ದೊಡ್ಡ ಮನಸ್ಸು ಕೂಡ ನನಗಿದೆ. ಆದರೆ ಕೆಲವು ಕೋಳಿ ಕಳ್ಳರಿಗೆ ಬಹುಶಃ ನಾನು ಇವತ್ತು ಬಳಸಿದ ಪದಗಳು, ಕೋಳಿ ಕಳ್ಳ ಅಂತ ಬಳಸಿದ ಪದಗಳು ಭಾಳ ಸರಳವಾದ ಪದ ಅನಿಸುತ್ತೆ. ಬೇರೆ ಪದದಲ್ಲಿ ಮಾತಾಡೋಣ ಅಂದರೆ ಕ್ಯಾಮ್ರಾದ ಮುಂದೆ ಮಾತಾಡಬಾರ್ದು. ನನ್ನ ಡಿಗ್ನಿಟಿಯನ್ನು ನೀವು ಅಳಿಬೋದಷ್ಟೇ. ನಮಸ್ಕಾರ.